ಕಳೆದ ಸಂದೇಶದಲ್ಲಿ ನಾವು ದೇವರು ನಿರ್ವಹಿಸುವಾಗ, ದೇವರು ನಡೆಸುವಾಗ ಉಜ್ಜಿಯನು ಕಾಲವಾದ ನಂತರ ಯೆಶಾಯನು ಹೇಗೆ ಒಂದು ರೀತಿಯ ಕ್ರೈಸಿಸ್ ನಲ್ಲಿದ್ದಾಗ, ಒಂದು ರೀತಿಯ ಕಾನ್ಫ್ಲಿಕ್ಟಿಂಗ್ ಸಿಚುಯೇಷನ್ ನಲ್ಲಿದ್ದಾಗ ದೇವರು ತಾನೇ ಆತನಿಗೆ ತನ್ನ ಸ್ವರೂಪದ ಒಂದು ಭಾಗವನ್ನ ಆತನಿಗೆ ದರ್ಶಿಸಿ, ಆತನನ್ನ ದರ್ಶಿಸಿ ಪ್ರವಾದಿಯಾಗಿ ಆತನನ್ನ ನೇಮಕ ಮಾಡಿಕೊಳ್ಳುವಾಗ ದೇವರು ನಡೆಸಿರುವಂತಹ ಸಂಗತಿಯನ್ನು ಹಳೆ ಒಡಂಬಡಿಕೆಯಲ್ಲಿರುವ ಪ್ರವಾದಿಯಾದ ಯೆಶಾಯನ ಕುರಿತು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನು ಅತ್ಯಂತ ಹತ್ತಿರದಿಂದ ಆತನ ಎದೆಗೆ ಒರಗಿಕೊಂಡಿರುವಂತ ಯೋಹಾನನು ಪ್ರಕಟಣೆ ಗ್ರಂಥವನ್ನ ಬರೀತಕ್ಕಂತ ಒಂದು ಬೃಹತ್ ಯೋಜನೆಗೆ ಆತನನ್ನು ನಡೆಸುವುದಕ್ಕೆ ದೇವರ ನಡೆಸುವಿಕೆಯ ಮಹತ್ವ, ಆತನನ್ನ ತಾನು ಪತ್ಮೋಸ್ ದ್ವೀಪದಲ್ಲಿ ದೇವರು ಆತನ ಒಂದು ಮಹಿಮಾ ದರ್ಶನವನ್ನ ಹೇಗೆ ಪ್ರತಿಕ್ರಿಯಿಸಿದನು ಯೋಹಾನನೆಂಬುದನ್ನು ನಾವು ಕಳೆದ ಸಂದೇಶದಲ್ಲಿ ತಿಳ್ಕೊಳ್ತಾ ಬಂದೆವು. ಯೋಹಾನನಾದರೂ ಆತನು ಸತ್ತವನ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಪಾದದ ಮುಂದೆ ಆತನು ಬಿದ್ದನು. ದೇವದರ್ಶನವಾದಾಗ ಯೋಹಾನನು ಶಿಲುಬೆಯಲ್ಲಿದ್ದ ಕ್ರಿಸ್ತವನ್ನು ದೃಷ್ಟಿಸುತ್ತಿದ್ದನ್ನು ನೋಡಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅದು ಕಳೆದು ಹೋದ ಅಧ್ಯಾಯ, ಅದು ಮುಗಿದು ಹೋದ ಅಧ್ಯಾಯ. ಸತ್ತವನಾದೆನು, ಶಿಲುಬೆಯಲ್ಲಿ ಸತ್ತವನಾದೆನು, ಆದರೆ ಯುಗ ಯುಗಗಳಲ್ಲಿಯೂ ಬದುಕುವನಾಗಿದ್ದೇನೆಂಬುದಾಗಿ ಬಲಪಡಿಸುತ್ತಾನೆ. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ದೈವ ಪ್ರತ್ಯಕ್ಷತೆಯನ್ನು ಕಳೆದುಕೊಳ್ತಿರ್ತೇವೆ. ಒಂದು ವೇಳೆ ದೇವರು ನಮ್ಮ ಪಕ್ಷದಲ್ಲಿ ಇರುವುದಿಲ್ವೇನೋ ಎಂಬುದಾಗಿ ಅಂದ್ಕೊಳ್ತಾ ಇರ್ತೇವೆ. ಒಂದು ವೇಳೆ ನಮಗೆ ಯಾಕೆ ಈ ಕಷ್ಟಗಳು, ಸಮಸ್ಯೆಗಳು, ಹೇಗೆ ನಮಗೆ ಒಂದು ಕಾನ್ಫ್ಲಿಕ್ಟ್, ಈ ಒಂದು ಸಂಘರ್ಷ, ಈ ಒಂದು ವಾಗ್ವಾದ ಎಂಬುದಾಗಿರುವಂತಹ ಸಂಗತಿಗಳು ಬರೋದುಂಟು. ಆದರೆ ಎಲ್ಲೋ ಒಂದು ಕಡೆ ನಾವು ಯೋಹಾನನ ಹಾಗೆ ಹಿಂತಿರುಗಿ ನೋಡಬೇಕು. ಹಿಂದೆ ಇಂತಹ ಸಂದರ್ಭಗಳಲ್ಲಿ ದೇವರು ನಮ್ಮನ್ನ ಹೇಗೆ ಸಂಧಿಸಿದನು. ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಪ್ರಾರ್ಥನೆಯಲ್ಲಿ ದೇವರಿಂದ ಪ್ರತ್ಯುತ್ತರ ಪಡ್ಕೊಂಡಂತವರ ನಾವಾಗಿರ್ತೇವೆ ಪ್ರಿಯರೇ. ಆದರೆ ಯೋಹಾನನನ್ನ ದೇವರು ಒಂದು ಬೃಹತ್ ಕಾರ್ಯಕ್ಕೆ, ಒಂದು ದೊಡ್ಡ ಯೋಜನೆಗೆ, ಇಡೀ ಪ್ರಪಂಚಕ್ಕೆ ಯುಗದ ಅಂತ್ಯದ ವಿಷಯದಲ್ಲಿ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಪುನರಾಗಮನದ ವಿಷಯದಲ್ಲಿ 7 ಸಭೆಗಳಿಗೆ ಸಂದೇಶಗಳನ್ನು ನೀಡುವಂತ ಒಂದು ಸಂದರ್ಭಕ್ಕೆ ಆತನನ್ನ ಆತ್ಮದಲ್ಲಿ ಬಲಪಡಿಸಬೇಕಾಗಿತ್ತು, ನಡೆಸಬೇಕಾಗಿತ್ತು. ಹಾಗಾಗಿ ಆತನ ಮಹಿಮಾ ದರ್ಶನವನ್ನು ಪತ್ಮೋಸ್ ದ್ವೀಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ಅನುಗ್ರಹಿಸಿದನು. ಪ್ರಿಯರೇ, ಹಾಗಾದ್ರೆ ನಾವು ಈ ದಿನ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಮಹಿಮೆಯ ಆ ದರ್ಶನದ ಅದರ ಪ್ರಭಾವವೇನು, ಆ ಮಹಿಮೆಯ ಆ ದರ್ಶನದ ಮಹಿಮಾ, ಆತನ ಸ್ವರೂಪದ ಒಂದು ಗಾಂಭೀರ್ಯತೆ, ಅದರ ಒಂದು ಮಹಿಮೆ ಏನು ಎಂಬುದನ್ನ ನಾವು ಈ ದಿನ ಧ್ಯಾನಿಸೋದಕ್ಕೆ ಪ್ರಯತ್ನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ರಕ್ತ ಮಾಂಸಗಳು ದೇವರ ರಾಜ್ಯವನ್ನು ಅವು ಪ್ರವೇಶಿಸಲಿಕ್ಕಾಗೋದಿಲ್ಲ. ಹಾಗೆ ನಾವು ಕೂಡ ಒಂದು ದಿನ ಮಹಿಮಾ ಶರೀರವನ್ನು ಹೊಂದುತ್ತೇವೆ. ಈ ಶರೀರ ಮರಣಕ್ಕೆ ಕಾರಣವಾಗುವಂತ ಶರೀರ. ಇದು ಈ ದೇಹವೆಂಬ ಈ ಗುಡಾರ ಎಲ್ಲಿ ಕಿತ್ತು ಹೋಗುತ್ತೆ ಸ್ವಾಭಾವಿಕವಾಗಿ. ಆದ್ರೆ ಆತ್ಮವು ದೇವರ ಬಳಿಗೆ ಹೋಗುತ್ತೆ ಎಂಬುದಾಗಿ ನಾವು ಪ್ರಸಂಗಿ ಗ್ರಂಥದಲ್ಲಿ ಕಾಣ್ತೇವೆ. ಆ ಮಹಿಮೆಯ ಆ ಒಂದು ಮಹಿಮಾ ಸ್ವರೂಪ, ಆ ಮಹಿಮಾ ದೇಹಗಳು ಬಂದಾಗ ಅದಕ್ಕೆ ಯಾವ ರೀತಿಯ ಏನು ಪ್ರಕೃತಿ ಇರುತ್ತೋ, ಅದು ಮಹಿಮೆಯ ಲೋಕದ ಆ ಒಂದು ಪ್ರಭಾವ ಶಕ್ತಿ ಹೇಗಿರುತ್ತೋ ಅದು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಹೃದಯಕ್ಕೆ ಗೋಚರವಾಗದೇ ಇರುವಂತ ಅನೇಕ ಅಮೂಲ್ಯ ಸಂಗತಿಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ ಪ್ರಿಯರೇ. ಹಾಗಾದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಈ ಮಹತ್ತರವಾದಂತ
ಒಂದು ಮಹಿಮೆಯ ಸ್ವರೂಪದ ಆತ್ಮಿಕ ಅರ್ಥಗಳನ್ನು ಒಂದೊಂದು ನಾವು ಧ್ಯಾನಿಸಿಕೊಂಡು ಅದರಲ್ಲಿರುವಂತಹ ಅಂಶಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ವಿಷಯದಲ್ಲಿ ನಾನು 7 ಸಂಗತಿಗಳನ್ನು ನಿಮ್ಮ ಮುಂದೆ ಈ ದಿನ ಹಂಚಿಕೊಳ್ಳಿಕ್ಕಾಗಿ ಪ್ರಯತ್ನಿಸ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು, ಆತನ ನಿಲುವಂಗಿ, ಆತನು ತೊಟ್ಟಿರುವ ಚಿನ್ನದ ಪಟ್ಟಿ, ಆತನ ತಲೆಯ ಕೂದಲುಗಳು, ಆತನ ಕಣ್ಣುಗಳು, ಆತನ ಪಾದಗಳು, ಆತನ ಧ್ವನಿಯು, 7 ನಕ್ಷತ್ರಗಳು. ಇದರ ಒಂದು ಆತ್ಮೀಯ ವಿವರ ಏನು? ಯಾಕೆ ದೈವ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ಈ ಮಾತುಗಳು ಆತ್ಮೀಕ ಅರ್ಥವು ಇದರಲ್ಲಿ ಇಡಲ್ಪಟ್ಟಿದೆ? ಅದನ್ನ ಧ್ಯಾನಿಸೋಣ. ಏಕ ಮನಸ್ಸಿನಿಂದ ಮತ್ತು ಏಕಚಿತ್ತತೆಯಿಂದ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಸ್ವಲ್ಪ ಸಮಯ ಈ ಒಂದು ಅಂಶಗಳನ್ನು ಧ್ಯಾನಿಸೋಣ. ಬನ್ನಿ, ನನ್ನ ಜೊತೆಯಲ್ಲಿ ಪ್ರಕಟಣೆ ಗ್ರಂಥ, ಯೋಹಾನನು ಬರೆದ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 13ನೇ ವಚನದಿಂದ. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಇನ್ನು ಮುಂದಕ್ಕೆ 16ನೇ ವಚನ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಸಾಕು ಸಿಸ್ಟರ್. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಅಲ್ಲಿವರೆಗೂ ನಾವು ಓದಿಕೊಂಡಿರುವ ಈ ವಾಕ್ಯ ಭಾಗದಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ನಿಲುವಂಗಿ ಎಂಬುದು ಏನಕ್ಕೆ ಸೂಚನೆ ಎಂಬುದಾಗಿ ಹೇಳುವಾಗ ಅದು ಯಾಜಕರಿಗೆ ಸೂಚನೆ ಆಗಿದೆ. ಯಾಜಕತ್ವದ ಸೂಚನೆ. ನಮಗೆ ಬೇಕಾದ ಯಾಜಕನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಯಾಜಕನು ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುತ್ತಾ ಜನರ ಪಾಪಗಳಿಗೋಸ್ಕರವಾಗಿ ಆತನು ಯಜ್ಞಗಳನ್ನು ಅರ್ಪಿಸುತ್ತಿದ್ದನು. ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರಂತರಕ್ಕೂ ಇರುವಂತಹ ಮೆಲ್ಕಿಸೆದೆಕನ ಕ್ರಮದ ಯಾಜಕನು ಎಂಬುದಾಗಿ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ ನೋಡಿ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ. ಯೇಸು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಆತನು ನಮಗೋಸ್ಕರವಾಗಿ, ಕರ್ತನಾದ ಯೇಸು ಕ್ರಿಸ್ತನು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಆತನು ತನ್ನ ಅಮೂಲ್ಯವಾದ ತನ್ನ ಸ್ವರಕ್ತವನ್ನು ತೆಗೆದುಕೊಂಡು ಆ ಸ್ಥಳವನ್ನು ಪ್ರವೇಶಿಸಿದನು. ಪ್ರಿಯರೇ, ನಾವು ಯಾರು ಆತನ ಆ ಪ್ರೀತಿಯನ್ನು ಹೊಂದಲಿಕ್ಕೆ ಅರ್ಹರಿರಲಿಲ್ಲ. ನಮ್ಮಲ್ಲಿ ಆ ಒಳ್ಳೆತನವಾಗಲಿ, ನಮ್ಮಲ್ಲಿ ಆ ಒಂದು ಏನು ಗಣನೀಯವಾದ ಕಾರ್ಯಗಳಾಗ್ಲಿ ಇರಲಿಲ್ಲ. ನಿಷ್ಕಾರಣವಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದನು. ಪ್ರಿಯರೇ, ಆತ ನಮ್ಮನ್ನು ಪ್ರೀತಿಸಿದ್ದು ಮಾತ್ರವಲ್ಲ, ಆತನು ಮೆಲ್ಕಿಸೆದೆಕನ ಕ್ರಮದ ಯಾಜಕನು. ಕರ್ತನಾದ ಯೇಸು ಕ್ರಿಸ್ತನು ಆತನು ಮಹಾಯಾಜಕನು, ಆತನು ಹಿರೀ ಕುರುಬನು. ಆತನ ಕುರಿತು ನಾವು ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಮ್ಮೆಲ್ಲರನ್ನೂ ಕೂಡ ಪರಲೋಕಕ್ಕೆ ನಡೆಸಿಕೊಳ್ಳುವಂತ ಮಾರ್ಗ ಆತನು. ಹಾಗಾಗಿ ಯೋಹಾನನಿಗೆ ಕಾಣಿಸಿಕೊಳ್ಳುತ್ತಾ ನಿಲುವಂಗಿ ಕಂಡಾಗ ಯೋಹಾನನ ಮನಸ್ಸಿಗೆ ಏನು ಅರ್ಥ ಆಗಬೇಕು ಅಂದ್ರೆ, ಇದರ ಉದ್ದೇಶ ಏನಂದ್ರೆ ಯೋಹಾನನಿಗೆ ತಿಳಿದುಕೊಳ್ಳಬೇಕಾಗುತ್ತದೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾತ್ರವೇ ಇದ್ದಂಥವನಲ್ಲ, ಶಿಲುಬೆಯಲ್ಲಿ ಮರಣ ಹೊಂದಿದಂಥವನು ಮಾತ್ರವಲ್ಲ, ಶಿಲುಬೆಯಲ್ಲಿ ಮರಣ ಹೊಂದಿದ ನಂತರ ಆತನ ಅಮೂಲ್ಯವಾದ ರಕ್ತವನ್ನು ತೆಗೆದುಕೊಂಡು ಮೆಲ್ಕಿಸೆದೆಕನ ಯಾಜಕ ಕ್ರಮದಂತೆ ಆತನು ಪರಿಶುದ್ಧ ಸ್ಥಳವನ್ನು
ಅಂದರೆ ಆತನು ತಂದೆಯನ್ನು, ಪರಲೋಕವನ್ನು ಆತನು ಸೇರಿದನು ಪ್ರಿಯರೇ. ಅದಕ್ಕೋಸ್ಕರವಾಗಿ ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 22ರಿಂದ 26 ವಚನಗಳನ್ನು ಕೂಡ ನಾವು ನೋಡೋಣ. 22 ಮತ್ತು 26. ಯೇಸು ಆಣೆಯೊಡನೆಯೇ ಯಾಜಕನಾದುದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದುದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು. ಆತನಾದ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಕಾಶದ ಕೆಳಗಡೆ, ಭೂಮಿಯ ಮೇಲಿನ ಯಾವ ನಾಮದಲ್ಲಿಯೂ ಕೂಡ ನಮಗೆ ರಕ್ಷಣೆ ಇಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ. ಹಾಗಾದರೆ ಆ ನಿಲುವಂಗಿ ಆ ಯಾಜಕತ್ವದ ಸಂಕೇತವಾಗಿದ್ದರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವ ನಾವು ರಾಜಕೀಯ ಯಾಜಕ ಸಮೂಹದವರಾಗಿದ್ದೇವೆ. ಆತನ ಸನ್ನಿಧಾನಕ್ಕೆ ನಾವು ಬಂದು ಆತನನ್ನು ಆರಾಧಿಸುವಾಗ, ಆತನ ದೇಹದಲ್ಲಿಯೂ ಪಾತ್ರೆಯಲ್ಲಿಯೂ ಪಾಲು ತೆಗೆದುಕೊಳ್ಳುವಾಗ ನಾವು ಯಾವ ರೀತಿಯ ಆತ್ಮೀಯ ವಸ್ತ್ರಗಳನ್ನು ಧರಿಸಿಕೊಂಡಿರಬೇಕು, ಇದರಲ್ಲಿ ನಮಗೊಂದು ಸಂದೇಶವಿದೆ. ಅದನ್ನು ಕೂಡ ನಾವು ಗಮನಿಸಿಕೊಳ್ಳೋಣ. ದಯಮಾಡಿ ನೋಡ್ರಿ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಕೊಲೊಸ್ಸ 3 12ರಿಂದ 14ನೇ ವಚನ ತನಕ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮುಂದುವರಿಸಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಇನ್ನೂ ಒಂದು ವಚನ. ಕರ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಅಪೊಸ್ತಲನಾದ ಪೌಲನು ಕೊಲೊಸ್ಸದವರಿಗೆ ಬರೆಯುವಾಗ ಗುಣಗಳನ್ನು ವಸ್ತ್ರಗಳಂತೆ ಧರಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತಾ ಬಂದನು. ಕನಿಕರ ಒಂದು ದಯೆ ಒಂದು ವಸ್ತ್ರ, ಕನಿಕರ ಒಂದು ವಸ್ತ್ರ, ದಯೆ ಒಂದು ವಸ್ತ್ರ, ದೀನಭಾವ ಒಂದು ವಸ್ತ್ರ, ಸಾತ್ವಿಕತ್ವ ಎಂಬ ವಸ್ತ್ರ, ದೀರ್ಘಶಾಂತಿ ಎಂಬ ಈ ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ಹೇಳುವಾಗ ಅವು ಆತ್ಮೀಯ ವಸ್ತ್ರಗಳಾಗಿ ನಾವು ಧರಿಸಿಕೊಂಡಂತವರಾಗಿರುವುದಾದರೆ, ಕರ್ತನಲ್ಲಿ ಪ್ರಿಯರೇ 15ನೇ ವಚನದಲ್ಲಿರುವಾಗ ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳುತ್ತದೆ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಈ ದಿನದಲ್ಲಿ ಸಮಾಧಾನಕ್ಕಾಗಿ ಜನರು ಅನ್ವೇಷಣೆ ಮಾಡ್ತಿರ್ತಾರೆ, ಹುಡುಕಾಟ ಮಾಡ್ತಿರ್ತಾರೆ. ಪ್ರಿಯರೇ, ಸಮಾಧಾನವು ಸಿಕ್ಕುವುದು ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ. ನಾವು ಆತ್ಮೀಕರಾಗಬೇಕು, ನಾವು ಆತ್ಮೀಯ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು. ಅದರ ಅವಶ್ಯಕತೆ ಇದೆ. ಅದಕ್ಕಾಗಿಯೇ ಯೋಹಾನನಿಗೆ ದರ್ಶನವನ್ನು ನೀಡುತ್ತಾ ಕರ್ತನಾದ ಯೇಸು ಕ್ರಿಸ್ತನು ಮೆಲ್ಕಿಸೆದೆಕದ ಯಾಜಕ ಕ್ರಮದವನಂತೆ ಆತನು ಮಹಾಯಾಜಕನಾಗಿ ನಿಲುವಂಗಿಯನ್ನು ತೊಟ್ಟವನಾಗಿ, ಅದು ರಾಜತ್ವದ ಸಂಕೇತ ಮತ್ತು ಯಾಜಕತ್ವದ ಸಂಕೇತ. ಅದನ್ನ ಯೋಹಾನನು ಒಮ್ಮೆ ಹಿಂತಿರುಗಿ ನೋಡಿದಾಗ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೆಯ ದೃಶ್ಯ, ಮೊದಲನೆಯ ಅಸೆಸ್ಮೆಂಟ್, ಮೊದಲನೆಯ ಒಂದು ಸಂಗತಿ ಆತನ ನಿಲುವಂಗಿ. ಬನ್ನಿ, ನಾನು 2ನೇ ಅಂಶಕ್ಕೆ ಹೋಗ್ತೇನೆ. 2ನೇದಾಗಿ ನಾವು ನೋಡುವಾಗ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 13ನೇ ವಚನದಲ್ಲಿ, ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವನನ್ನು ಕಂಡೆನು.
ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಸಾಕು ಆತನು ಸಿಸ್ಟರ್, ಸಾಕು. ಚಿನ್ನದ ಪಟ್ಟಿ, ವಾಟ್ ಈಸ್ ದ ಸಿಂಬಾಲಿಕ್ ಸಿಗ್ನಿಫಿಕೆನ್ಸ್? ಇದರ ಒಂದು ಏನು, ಈ ಒಂದು ಸಿಂಬಾಲಿಕ್ ಮೀನಿಂಗ್ ಏನು? ಈ ಚಿನ್ನದ ಪಟ್ಟಿಯನ್ನ ತೊಟ್ಟವನಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ಹೇಗೆ ಆತನ ಒಂದು ದರ್ಶನವನ್ನು ನೀಡಬೇಕಾಗಿತ್ತು ಎಂಬುದಾಗಿ ನಾವು ಗಮನಿಸುವಾಗ, ಕರ್ತನಲ್ಲಿ ಪ್ರಿಯರೇ, ಪುರಾತನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ನ್ಯಾಯಾಧಿಪತಿಗಳು ಎದೆಗೆ ಚಿನ್ನದ ಪಟ್ಟಿಯನ್ನು ಧರಿಸಿಕೊಳ್ಳುತ್ತಿದ್ದರು. ಆ ಚಿನ್ನದ ಪಟ್ಟಿಯನ್ನ ಧರಿಸಿಕೊಂಡವರಾಗಿದ್ದಾಗ ಅವರು ನ್ಯಾಯ ನಿರ್ಣಯವನ್ನು ಮಾಡುವಂತವರು, ನ್ಯಾಯ ನಿರ್ಣೇತರು, ನ್ಯಾಯಾಧಿಪತಿಗಳು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೆವು. ಹಾಗೆ ದಯಮಾಡಿ ನೋಡ್ರಿ, 2 ತಿಮೋತಿ 4ನೇ ಅಧ್ಯಾಯ, 2 ತಿಮೋತಿ 4ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. 4ನೇ ಅಧ್ಯಾಯ 8ನೇ ವಚನದಲ್ಲಿ, ಆತನು ನೀತಿಯುಳ್ಳ ನ್ಯಾಯಾಧಿಪತಿ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನಮಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನಮಗೆ ಕೊಡುವನು. ನಮಗೆ ಮಾತ್ರವಲ್ಲದೆ, ಥ್ಯಾಂಕ್ ಯು. ನೀತಿಯುಳ್ಳ ನ್ಯಾಯಾಧಿಪತಿಯ ಕಾರ್ಯವೇನು? ಆ ದಿನ ಅವರವರಿಗೆ ಜಯಮಾಲೆಯನ್ನ ನೀಡುವಂತವನು. ಈತನು ನೀತಿ ಇರುವಂತಹ ನ್ಯಾಯಾಧಿಪತಿ ಎಂಬುದಾಗಿ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಕರ್ತನಾದ ಯೇಸು ಕ್ರಿಸ್ತನ ಆ ನ್ಯಾಯಾಧಿಪತಿಯ ಔನ್ನತ್ಯವನ್ನ ಹೆಚ್ಚಿಸಿ ಹೇಳುವಂತದನ್ನ ಕಾಣ್ತೇವೆ. ಮೇಲ್ನೋಟಕ್ಕೆ ಕಂಡು ಜಡ್ಜ್ಮೆಂಟ್ ಕೊಡುವ ರೀತಿಯ ನ್ಯಾಯಾಧಿಪತಿ ಅಲ್ಲ. ಆತನ ಒಂದು ಪ್ರತ್ಯೇಕತೆಯನ್ನ, ಆತನ ವಿಶಿಷ್ಟತೆಯನ್ನ ನಾವು ಆ ವಚನದಲ್ಲಿ ಕಾಣ್ತೇವೆ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, ಆತನು ನೀತಿಯುಳ್ಳ ನ್ಯಾಯಾಧಿಪತಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ತಂಬಿಗೆ ನೀರು ಕೊಟ್ಟಿದ್ದರೂ ಕೂಡ ಅದರ ಫಲವನ್ನು ಆತನು ಗಮನಿಸುವ ದೇವರಾಗಿರ್ತಾನೆ ಪ್ರಿಯರೇ. ಯಾಕಂದ್ರೆ ಆತನು ಆ ನೀತಿಯುಳ್ಳಂತಹ ನ್ಯಾಯಾಧಿಪತಿಯು. ನ್ಯಾಯ ವಿಚಾರಣೆ ದಿನದಲ್ಲಿ ಆತನು ಸಮಸ್ತವನ್ನು ಕೂಡ ಗಮನಿಸುವಂತವನಾಗಿರ್ತಾನೆ ಪ್ರಿಯರೇ. ಹೌದು, ಆತನ ಚಿನ್ನದ ಪಟ್ಟಿಯು ಅದು ಆತನು ನ್ಯಾಯಾಧಿಪತಿಯಾಗಿ ಬರುತ್ತಾನೆ. ಮೊದಲನೇ ಸಾರಿ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಯಾತಕ್ಕಾಗಿ ಬಂದನು ಎಂಬುದಾಗಿ ನಾವು ನೋಡುವಾಗ, ಆತನು ಎಲ್ಲರ ಪಾಪಗಳ ಪ್ರಾಯಶ್ಚಿತ್ತಾರ್ಥವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದನ್ನು ನಾವು ಕಾಣ್ತೇವೆ. ಪರಿಶುದ್ಧವಾದ ಮರಿಯ ಕನ್ಯಕ ಗರ್ಭದಲ್ಲಿ ಜನ್ಮ ತಾಳಿ ಆತನು ರಕ್ಷಕನಾಗಿ ಈ ಲೋಕಕ್ಕೆ ಬಂದನು. ಆತನಿಗೆ ಇಮ್ಮಾನುವೇಲ್ ಎಂಬ ಹೆಸರಿಡಬೇಕು. ಯೇಸು ಎಂದರೆ ತನ್ನ ಜನರ ಪಾಪಗಳನ್ನು, ಅವರ ಪಾಪಗಳಿಂದ ಬಿಡಿಸುವವನು, ಕಾಯುವವನು ಎಂಬುದಾಗಿ, ತನ್ನ ಜನರ ಪಾಪಗಳನ್ನು ಬಿಡಿಸುವವನು, ಕಾಯುವನಾಗಿ ಆತನು ಬಂದು ಕಲ್ವಾರಿ ಕ್ರೂಸಿನಲ್ಲಿ ಮಾನವರ ಪಾಪ ಪ್ರಾಯಶ್ಚಿತ್ತಾರ್ಥವಾಗಿ ಯಜ್ಞಾರ್ಪಿತನಾದದ್ದು ನಾವು ಮೊದಲನೆಯ ಸಂದರ್ಭದಲ್ಲಿ ಬಂದಿರುವಂತದ್ದು. ಅದರ ಹಾಗೆ ಕನ್ಫ್ಯೂಷನ್ ಮಾಡ್ಕೋಬೇಡ ಯೋಹಾನು ನಾನು ಹಾಗೆ ಬಂದ ಹಾಗೆ ಆ ರೀತಿಯಲ್ಲಿ ರಕ್ಷಕನಾಗಿ ಅಲ್ಲ, ಈಗ ಬರುವಾಗ ನಾನು ನ್ಯಾಯಾಧಿಪತಿಯಾಗಿ ಬರುವನಾಗಿದ್ದೇನೆ. ಮುಂದೆ ಬರುವಾಗ ನಾನು ನ್ಯಾಯವನ್ನು ನಿರ್ಣಯಿಸುವನಾಗಿ ಬರುವನಾಗಿರ್ತೇನೆ. ಮನುಷ್ಯ ಕುಮಾರನ ದರ್ಶನದಲ್ಲಿ ಯಾಜಕತ್ವವನ್ನು ಯೋಹಾನನು ಕಾಣಬೇಕೆಂಬುದಾಗಿ ದೇವರ ಉದ್ದೇಶವಾಗಿತ್ತು. ಅದಕ್ಕೋಸ್ಕರವಾಗಿ ನಿಲುವಂಗಿಯನ್ನು ಧರಿಸಿ ಬಂದನು. ನಾವು ಕೂಡ ಯಾಜಕ ವರ್ಗದ ಸಮೂಹದವರು, ಹಾಗಾಗಿ ನಾವು ಕೂಡ ಒಳ್ಳೆಯ ಆತ್ಮೀಯ ಗುಣಗಳನ್ನು ಹೊಂದಿರಬೇಕೆಂಬುದಾಗಿ ನಾವು ಕಲ್ತುಕೊಳ್ತಾ ಬಂದೆವು. ಎರಡನೇದಾಗಿ ನಾವು ನೋಡುವಾಗ, ಆತನು ನ್ಯಾಯಾಧಿಪತಿಯಾಗಿ ಬರುವನಾಗಿದ್ದಾನೆ. ಆತನು ನ್ಯಾಯಾಧಿಪತಿಯಾಗಿ ಬರುವುದು ಚಿನ್ನದ ಪಟ್ಟಿಯ ಸಂಕೇತ ಎಂಬುದನ್ನು ನಾವು ಕಾಣ್ತೇವೆ. ಬನ್ನಿ, ನನ್ನ ಸಂದೇಶದಲ್ಲಿ ಮುಂದಕ್ಕೆ ಹೋಗೋಣ. ಮೂರನೇ ಸಂಗತಿ, ಆತನ ತಲೆಯ ಕೂದಲು. ಕರ್ತನಲ್ಲಿ ಪ್ರಿಯರೇ, ನಾವು ಆ ಮಾತನ್ನ ಇಲ್ಲಿ ಕಾಣ್ತೇವೆ. 14ನೇ ವಚನ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 14ನೇ ವಚನ. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಪ್ರಿಯರೇ, ಯೋಹಾನ
ಒಂದು ಕ್ರಮವಾಗಿ ಹಿಂತಿರುಗಿ ನೋಡ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆತನು ತನ್ನ ದರ್ಶನವನ್ನು ನೀಡುವಾಗ ಯೋಹಾನನಿಗೆ ತನ್ನ ಮಹಿಮೆಯ ಪ್ರಕಾಶಮಾನವಾದ ತನ್ನ ಮಹಿಮೆಯ ದರ್ಶನದ ಆ ಒಂದು ಪ್ರಾಮುಖ್ಯತೆಯನ್ನು ಕೂಡ ಕಾಣಬೇಕಾತನು. ಹಾಗಾಗಿಯೇ ಆ ರೀತಿಯಾಗಿ ದರ್ಶಿಸಿದನು. ಪ್ರಿಯರೇ, ರೂಪಾಂತರ ಬೆಟ್ಟದಲ್ಲಿ ತನ್ನ ಮುಖ ಭಾವವು ಬದಲಾಯಿತು, ಹಾಗೆ ಆಗಲಿಲ್ಲ. ಅಲ್ಲಿ ಮಹಿಮೆಯನ್ನು ತೋರಿಸಿದಾಗ ಕರ್ತನಾದ ಯೇಸು ಕ್ರಿಸ್ತನು ಮೋಶೆಯ ಸಂಗಡ ಏಲಿಯ ಸಂಗಡ ಮಾತನಾಡುವಾಗ ಈತನ ಮಹಿಮಾ ಸ್ವರೂಪವನ್ನು ಆಕಾಶದಲ್ಲಿ ದೇವರ ಸ್ವರ ದೈವ ವಾಣಿ ಕೇಳಿಸಿಕೊಂಡಾಗ ಶಿಷ್ಯರು ಬೋರ್ಲೆ ಬಿದ್ದರು. ಆ ಮಹಿಮೆಯನ್ನು ತಾಳ್ಲಿಕ್ಕೆ ಆಗಲಿಲ್ಲ. ಆದ್ರೆ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಹಿಮಾ ಸ್ವರೂಪದ ಆ ಒಂದು ದರ್ಶನವನ್ನ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ನೀಡುವಾಗ ಆತನ ತಲೆಯ ಕೂದಲುಗಳು ಮೊದಲನೇ ಸಾರಿ ಆತ ರಕ್ಷಕನಾಗಿ ಬಂದಾಗ ಶಿಲುಬೆಯಲ್ಲಿ ಆತನ ತಲೆಗೆ ಮುಳ್ಳಿನ ಕಿರೀಟವು ಹೊಡೆಯಲ್ಪಟ್ಟಿತ್ತು. ಹೆಣೆಯಲ್ಪಟ್ಟಂತ ಆ ಮುಳ್ಳಿನ ಕಿರೀಟ ತಲೆಯ ಸುತ್ತಲೂ ಇಟ್ಟು ಹೊಡೆದಾಗ ರಕ್ತವು ಆ ಕೂದಲುಗಳಲ್ಲಿ ಬರ್ತಾ ಇತ್ತು. ಕೂದಲೆಲ್ಲ ರಕ್ತಮಯವಾಗಿದ್ದವು. ಪ್ರಿಯರೇ, ಆದರೆ ಕ್ವೈಟ್ ಕಾಂಟ್ರಾಸ್ಟಿಂಗ್, ತದ್ವಿರುದ್ಧವಾಗಿ ಈಗ ಕಾಣಿಸಿಕೊಳ್ಳುವುದು ಹೇಗೆಂಬುದಾಗಿ ನೋಡುವಾಗ ಆತನ ತಲೆಯ ಕೂದಲುಗಳು ಬಿಳುಪಾಗಿ ಕಾಣಿಸ್ತವೆ. ಬಿಳುಪು ಎನ್ನುವುದು ಪರಿಶುದ್ಧತೆಯ ಸಂಕೇತ. ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ರಿ, ಅಲ್ಲಿ ಬಿಳುಪು ಉಣ್ಣೆಯ ಒಂದು ವಿಷಯವನ್ನು ಕಾಣ್ತೇವೆ. ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ದ ಬುಕ್ ಆಫ್ ದಾನಿಯೇಲ್ ಚಾಪ್ಟರ್ 7 and verse 9. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು ಅದರ ಸಾಕು. ಆತನ ತಲೆಯು ಬಿಳಿಯ ಉಣ್ಣೆಯಂತಿತ್ತು. ಯೆಶಾಯ ಗ್ರಂಥ 1ನೇ ಅಧ್ಯಾಯ 18ನೇ ವಚನ. ಯೆಶಾಯ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ, ಬನ್ನಿರಿ ವಾದಿಸುವ, ಬನ್ನಿ ಓದಿ. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬೆಳ್ಳಗಾಗುವವು. ಕಿರುಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು. ಹಿಮದಂತೆ ಬೆಳ್ಳಗಾಗುವವು, ಉಣ್ಣೆಯಂತೆ ಬೆಳ್ಳಗಾಗುವವು, ಪರಿಶುದ್ಧವಾಗುವವು. ಪಾಪಕ್ಕೆ ಆಪೋಸಿಟ್ ಪರಿಶುದ್ಧತೆ. ಕರ್ತನಾದ ಯೇಸು ಕ್ರಿಸ್ತನು ಆ ದಿನ ಯೋಹಾನನಿಗೆ ಪತ್ಮೋಸು ದ್ವೀಪದಲ್ಲಿ ಪ್ರತ್ಯಕ್ಷವಾದಾಗ ನಮ್ಮೆಲ್ಲರ ಪಾಪ ಭಾರವನ್ನು ಹೊತ್ತಂತ ಮುಳ್ಳಿನ ಕಿರೀಟದ ಆ ರಕ್ತಮಯವಾದಂತ ಕೂದಲುಗಳು ಇಲ್ಲ, ಅದರ ಬದಲಾಗಿ ಪರಿಶುದ್ಧವಾದ ದೇವರು ಮಹಿಮೆಯಲ್ಲಿ ಪ್ರತ್ಯಕ್ಷನಾದನು. ಪ್ರಿಯರೇ, ಹಾಗಾಗಿ ಸದಾ ಜೀವಿಸುವ ದೇವರಾತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಸಾರ್ವಭೌಮತ್ವವನ್ನು, ಆತನ ಮಹಾ ಮಹಿಮೆಯನ್ನು ನಾವು ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ಬನ್ನಿ ಮುಂದಕ್ಕೆ ಹೋಗೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 15ನೇ ವಚನ. ಆತನ ಕಣ್ಣುಗಳು ಬೆಂಕಿಯ ಹುರಿಯಂತೆ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಸಾಕು. ಇಲ್ಲಿ ನಾವು ಗಮನಿಸುವಾಗ ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿದ್ದವು, ಬೆಂಕಿಯ ಜ್ವಾಲೆಯಂತಿದ್ದವು. ಮಾನವನ ಆಂತರ್ಯವನ್ನು ನೋಡಬೇಕಾಗಿದೆ. ಅದಕ್ಕಾಗಿ ಆ ಕಣ್ಣುಗಳು ಒಂದು ರೀತಿಯ ಎಕ್ಸ್ರೇ ನೋಡುವ ಎಕ್ಸ್ರೇ ಕಣ್ಣುಗಳ ತರ ಇದ್ದವು. ಈಗ ನಾವೊಂದು ಏನು ಎಕ್ಸ್ರೇ ಮಾಡಬೇಕಾದ್ರೆ ಆ ಫೋಕಸ್ ಮಾಡಿದಾಗ ಶರೀರದ ಒಳಗಡೆ ಇರುವಂತದ್ದು ಆ ಲೈಟ್ಗೆ ಹೇಗೆ ಕಾಣುತ್ತೋ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರ ಹೃದಯಾಂತರಂಗದಲ್ಲಿ ಇರುವಂತದ್ದನ್ನ
ನೋಡುವಂತ, ದೃಷ್ಟಿಸುವಂತ, ದೃಷ್ಟಿ ಇರುವಂತ ಕಣ್ಣುಗಳು, ಬೆಂಕಿಯ ಉರಿಯಂತೆ, ಬೆಂಕಿಯ ಜ್ವಾಲೆಯಂತೆ ಇರುವಂತದನ್ನ ನಾವು ಕಾಣ್ತೇವೆ. ಮಾನವನ ಆಂತರ್ಯವನ್ನು ಗಮನಿಸುವಂತವು ಮತ್ತು ಸಭೆಯ ಸ್ಥಿತಿಗತಿಗಳನ್ನು ನೋಡಿದವನು, ಸಭೆಯ ಸ್ಥಿತಿಗತಿಗಳನ್ನು ಆತನು ಗಮನಿಸುವಂತವನಾಗಿದ್ದನು. ಪ್ರಿಯರೇ, ಆತನ ದೃಷ್ಟಿಗೆ ಮರೆಯಾದದ್ದು ಏನೂ ಇಲ್ಲ. ಆತನ ದೃಷ್ಟಿ ಎಲ್ಲ ಕಡೆ ಕೂಡ ಪಸರಿಸ್ತದೆ. ಆತನು ಗಮನಿಸನಾಗಿದ್ದಾನೆ. ಅದರಲ್ಲೇ ಪ್ರಿಯರೇ, ಭಯಭಕ್ತಿಯಿಂದಲೂ ನಮ್ಮ ಆತ್ಮಿಕ ಜೀವನವನ್ನು ಜೀವಿಸುವಾಗ ಆತನ ದೃಷ್ಟಿಯಲ್ಲಿ ನಾವು ಏನಾಗಿದ್ದೆವು, ನಾವು ಹೇಗಿದ್ದೆವು, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಗದರಿಸಿದರೆ ಅಥವಾ ನಮ್ಮ ಮನಸ್ಸಾಕ್ಷಿ ನಮಗೇನಾದರೂ ತಿಳಿಸುವ ಹಾಗಿದ್ದರೆ ನಾವು ಆತನ ಸನ್ನಿಧಾನದಲ್ಲಿ ಅಡ್ಡಬಿದ್ದು ಕ್ಷಮೆಯನ್ನು ಕೇಳಿಸಿಕೊಂಡು ಮತ್ತು ಕ್ಷಮಾಪಣೆ ಹೊಂದಿ ನಮ್ಮ ಆತ್ಮೀಕ ಜೀವನವನ್ನು ಮುಂದೆ ಸಾಗಿಸಬೇಕು. ಏಕೆಂಬುದಾಗಿ ಹೇಳುವಾಗ ಆತನು ನಮಗೋಸ್ಕರವಾಗಿ ಪರಲೋಕದಲ್ಲಿ ನಿರಂತರವೂ ವಿಜ್ಞಾಪನೆ ಮಾಡುವ ದೇವರಾಗಿದ್ದಾನೆ. ಆತನ ವಿಜ್ಞಾಪನೆಯು ನಮಗೆ ದೊರೆಯುವಂತದ್ದಾಗಿರ್ತದೆ. ಹಾಗಾಗಿ ನಾವು ಆತನ ಸನ್ನಿಧಾನದಲ್ಲಿ ಸೇರಬೇಕು. ಪ್ರಿಯರೇ, ಆತನ ಕಣ್ಣುಗಳು ಆ ರೀತಿಯ ಬೆಂಕಿಯ ಜ್ವಾಲೆಯಂತೆ ಉರಿಯುವಂತವಾಗಿದ್ದವು. ಆತನ ನಂತರ 5ನೇ ಅಂಶ, ಆತನ ಪಾದಗಳು. ಆತನ ಪಾದಗಳು ಹೇಗಿದ್ದವು ಎಂಬುದಾಗಿ ನೋಡುವಾಗ ಅವು ತಾಮ್ರದಂತೆ ಥಳಥಳಿಸಿದವು. ಹೀಗೆ ಯೋಹಾನನು ಒಂದು ಪ್ರಾಕ್ಟಿಕಲ್, ಒಂದು ರಿಯಲ್, ನಿಜವಾದ ಒಂದು ನೈಜ ಸ್ಥಿತಿಯನ್ನ ಹೇಗೆ ವಿಶ್ಲೇಷಣಾತ್ಮಕವಾಗಿ ನೋಡ್ತಾನೋ ಹಾಗೆ ನೋಡುವಂತದ್ದನ್ನ ನಾವು ಕಾಣ್ತೇವೆ. ಪ್ರೇರೆ, ಎಲ್ಲಿಂದ? ಆತನ ವಸ್ತ್ರಧಾರಣೆಯಿಂದ ಹಿಡಿದು, ತಲೆಯಿಂದ ಹಿಡಿದು ಪಾದಗಳವರೆಗೂ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮಹಿಮಾ ಸ್ವರೂಪವನ್ನ ದೃಷ್ಟಿಸಿ ನೋಡುವಂತ ಮಹಾಭಾಗ್ಯ ಆ ಶಿಷ್ಯನೊಬ್ಬನಿಗೆ ಮಾತ್ರ ಸಿಕ್ಕಿತ್ತು. ಇನ್ನು ಉಳಿದ ಎಲ್ಲ ಶಿಷ್ಯರು ರಕ್ತಸಾಕ್ಷಿ ಆದರು, ಹತಸಾಕ್ಷಿ ಆದರು. ಅವರವರ ಸೇವೆಯನ್ನು ಮಾಡಿ ಆ ಕರ್ತನಾದ ಯೇಸು ಕ್ರಿಸ್ತನು ಆ 12 ಜನ ಅಪೊಸ್ತಲನ್ನು ಆರಿಸಿಕೊಂಡಾಗ ದ್ರೋಹಿಯಾದ ಯೂದನನ್ನು ಕೂಡ ಆರಿಸಿಕೊಂಡು ಅವರೆಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಮಾಡಿ ಆ ಕಾಲಘಟ್ಟದಲ್ಲಿ ಅಪೊಸ್ಟಲಿಕ್ ಕಾಲಿಂಗ್, ಅಪೊಸ್ತಲರ ಆ ಸೇವೆ ನಿರ್ಣಯ, ಅದು ಸೇವೆ ಸಾವಿಗಾಗಿರುವ ಸೇವೆ. ಸಾವಿನವರೆಗೂ ಕೂಡ ಅವರು ಸಿದ್ಧರಾಗಿರುವಂತಹ ಮಹಾ ಭಯಾನಕವಾದಂತ ಮತ್ತು ಅಷ್ಟೇ ಭಕ್ತಿಯುಳ್ಳಂತ ದೇವರ ಕರೆಯುವಿಕೆಯ ಆ ಒಂದು ಪ್ರತಿಕ್ರಿಯೆ ಅವರಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಯೋಹಾನನು ಆತನನ್ನ ಅಪಾದ ಮಸ್ತಕ, ತಲೆಯಿಂದ ಪಾದದವರೆಗೂ ಆ ಮಹಾ ಮಹಿಮೆಯಲ್ಲಿರುವ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡುತ್ತಾ ಅದರ ಆಂತರಿಕ ಆತ್ಮೀಯ ಅರ್ಥಗಳನ್ನ ನಾವು ಧ್ಯಾನಿಸಿಕೊಳ್ಳುತ್ತಿರುವಾಗ ಇದು ನಮ್ಮ ಆತ್ಮೀಯ ಜೀವಿತಕ್ಕೆ ಬೇಕಾಗಿರುವಂತಹ ಅದ್ಭುತವಾದ ಪಾಠಗಳು. ಪ್ರಿಯರೇ, ದಾನಿಯೇಲ ಗ್ರಂಥ 10ನೇ ಅಧ್ಯಾಯ 6ನೇ ವಚನವೊಮ್ಮೆ ಓದಿ ಆತನ ಪಾದಗಳು ಹೇಗಿದ್ದಾವೆ ಎಂಬುದನ್ನ ಮತ್ತೊಮ್ಮೆ ನಾವು ಧ್ಯಾನಿಸೋಣ. ದಾನಿಯೇಲ ಗ್ರಂಥ 10ನೇ ಅಧ್ಯಾಯ 6ನೇ ವಚನ. ಆತನ ಶರೀರವು ಪೀತಾರತ್ನದ ಹಾಗೆ ಕಂಗೊಳಿಸಿತು, ಆತನ ಮುಖವು ಮಿಂಚಿನಂತೆ ಹೊಳೆಯಿತು, ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನಿಗಿನಿಗಿಸಿದವು, ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ಥಳಥಳಿಸಿದವು. ಅವನ ಮಾತಿನ ಶಬ್ದವು ಸಂದಣಿಯ ಕೋಲಾಹಲದಂತೆ ಕೇಳಿಸಿತು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಆತನ ಪಾದಗಳು ತಾಮ್ರದಂತೆ. ಇನ್ನೊಂದು ಕಡೆ ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಪಾದಗಳು ಅಪರಂಜಿ ಅಂತ ಇತ್ತು. ಪರಮಗೀತ 5ನೇ ಅಧ್ಯಾಯ 15ನೇ ವಚನ ನೋಡಿ. ಪರಮಗೀತ 5ನೇ ಅಧ್ಯಾಯ 15ನೇ ವಚನ. ಆತನ ಕಾಲುಗಳು ಅಪರಂಜಿಯ ಸುಣ್ಣ ಪಾದಗಳ ಮೇಲಿಟ್ಟ ಚಂದ್ರಕಾಂತ ಸ್ತಂಭಗಳು, ದೇವದಾರು ವೃಕ್ಷಗಳ ರಮಣೀಯವಾದ ಅವನ ಗಾಂಭೀರ್ಯವು ಲೆಬನೋನಿಗೆ ಸಮಾನ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಅಂತಹ ಕಾಲುಗಳು,
ಯೋಹಾನನ ದೃಷ್ಟಿನಲ್ಲಿ ಇನ್ನೂ ಆ ಕಾಲಗಳಲ್ಲಿ ಮಳೆಯನ್ನು ಹಿಡಿದು ಹೊಡೆಯಲ್ಪಡಬೇಕಾಗಿರುವಂತ ಆ ದೃಶ್ಯ ಇತ್ತು, ಸಿಲುಬೆಯ ದೃಶ್ಯ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಮಹಿಮಾ ಸ್ವರೂಪದಲ್ಲಿ ಕಾಣಿಸಿಕೊಂಡಾಗ ಆತನ ಅಪರಂಜಿಯಂತೆ, ಚಿನ್ನದಂತೆ, ತಾಮ್ರದಂತೆ ತಳತಳ ಹೊಳೆಯುವಂಥದ್ದು. ಆ ಹೊಳಪು ಕಾಣುವಾಗ ಯೋಹಾನನಿಗೆ ಅದು ಚಿನ್ನವೋ ತಾಮ್ರವೋ ಅನ್ನುವಷ್ಟು ಹೊಳೆಯುತ್ತಿತ್ತು. ತಾಮ್ರವೂ ಹೊಳೆಯುತ್ತದೆ, ಚಿನ್ನವೂ ಹೊಳೆಯುತ್ತದೆ. ಅಪರಂಜಿ ಚಿನ್ನದ ಪಾದಗಳಂತೆ ಇದ್ದವು. ಯಾಕಂದ್ರೆ ಆ ಪಾದಗಳಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು, ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವ ಸಭೆಯಲ್ಲಿ ಆತನು ತಿರುಗಾಡುವಾತನಾಗಿದ್ದಾನೆ. ಪ್ರಿಯರೇ, ಆತನ ಪಾದಗಳು, ಆತನ ಸ್ಪರ್ಶೆ, ಆತನ ದೃಷ್ಟಿ, ಆತನ ನೋಟ, ಆತನ ಒಂದು ಪ್ರಸನ್ನತೆಯು ಸಭೆಗಳಲ್ಲಿ ಸೇರುವಾಗ ನಾವು ಕಾಣ್ತೇವೆ. ದೇವರ ವಾಕ್ಯವನ್ನು ಹಂಚಲಿಕ್ಕೆ ಕರ್ತನ ಕೃಪೆಯಿಂದ ಕೆಲವು ಸಭೆಗಳಲ್ಲಿ ನಾನು ಹೋಗುವಾಗ ಆಯಾ ಹಿರಿಯರು ಪ್ರಕಟಣೆಯಲ್ಲಿ ಹೇಳ್ತಾ ಇರ್ತಾರೆ, ಲೇಟಾಗಿ ಬರುವಂತವ್ರಿಗೋಸ್ಕರವಾಗಿ ಒಳ್ಳೆಯದು, ಅವರು ಬೇಗನೆ ಬಂದು ತಕ್ಕ ಸಮಯಕ್ಕೆ, ನಿಗದಿತವಾದ ಸಮಯಕ್ಕೆ ಬರಬೇಕು. ನಾವು ಕ್ಲೋಸಿಂಗ್ ಟೈಮ್ಗೆ ತುಂಬಾ ಪರ್ಫೆಕ್ಟ್ ಆಗಿರ್ತೀವಿ, ಆದ್ರೆ ಪ್ರಾರಂಭದ ಟೈಮ್ನಲ್ಲಿ ನಮಗೆ ಆ ಒಂದು ಆ ಭಯಭಕ್ತಿಯ ಒಂದು ಇದಿರುವುದಿಲ್ಲ. ನಾನು ಆ ಹಿರಿಯರಿಗೆ ಹೇಳಿದೆ, ವರ್ತಮಾನ ಕೊಟ್ಟಾದ ನಂತರ, ಬ್ರದರ್, ನಾನು ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ಏನು ಆ ರಿಕ್ವೆಸ್ಟ್ ಅಂದ್ರೆ, ದಯಮಾಡಿ ಸಭೆಯಲ್ಲಿ ಮಹಿಮಾಯುಕ್ತನಾದ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರಸನ್ನತೆ ಇರುವಾಗ ನೀವು ಎಲ್ಲರೂ ತಡವಾಗಿ ಬರ್ತಾ ಇದ್ದೀರಿ ಅನ್ನೋ ಮಾತುಗೂ ಹೇಳ್ಬೇಡಿ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಅಥವಾ ಒಬ್ಬ ಪ್ರಧಾನಮಂತ್ರಿ ಬಂದಿದ್ದಾಗ ನೀವು ಹಾಗೆ ಹೇಳ್ತೀರಾ? ಹಾಗೆ ಹೇಳಿದ್ರೆ ಅದು ಆತನಿಗೆ ಅಪಮಾನವಾಗುತ್ತಲ್ಲ. ಅದೇ ರೀತಿ ಒಂದು ವೇಳೆ ಹಾಗೆ ಹೇಳುವುದಾದ್ರೆ ಹಿಂದಿನ ದಿನ ಶನಿವಾರ ರಾತ್ರಿಯೇ ದೂರವಾಣಿ ಕರೆ ಮಾಡಿ ಫೋನ್ನಲ್ಲಿ ಅವರಿಗೆ ಹೇಳಿ. ಏನಾದರೂ ಎಚ್ಚರಿಸುವಂತದಿದ್ರೆ, ಕರ್ತನ ಪ್ರಸನ್ನತೆಯಲ್ಲಿ ಆತನ ಪರಿಶುದ್ಧತೆಯನ್ನು ಕಾಪಾಡುವ ಹಂಗಿನವರು ನಾವಾಗಿದ್ದೇವೆ ಎಂಬುದಾಗಿರುವ ಪಾಠವನ್ನು ಕಲಿಬೇಕಾಗಿದೆ. ಪ್ರಿಯರೇ, ನಮ್ಮ ಮಾತುಗಳು, ನಮ್ಮ ದೃಷ್ಟಿ, ನಮ್ಮ ದೃಷ್ಟಿಕೋನ, ನಮ್ಮ ಚಿಂತನೆ ಯಾವಾಗಲೂ ಕೂಡ ಆತನ ಪ್ರಸನ್ನತೆಯ ನಡುವೆ ನಾವಿದ್ದೀವಿ ಎಂಬುದನ್ನು ಗಂಭೀರವಾಗಿ ಗಮನಿಸಬೇಕಾಗಿದೆ. ಸುಮ್ಮನೆ ಮಾತನಾಡುವ ಪ್ರತಿಯೊಂದು ಮಾತಕ್ಕೂ ಕೂಡ ನಾವು ಲೆಕ್ಕ ಹೇಳಬೇಕಾಗುತ್ತದೆ. ಏಕೆಂಬುದಾಗಿ ಹೇಳುವಾಗ ಆತನ ಮಹಿಮಾ ಸ್ವರೂಪದ ಮುಂದೆ ಶಿಷ್ಯರು ಬೋರ್ಲೆ ಬಿದ್ದರು. ಅಂತಹ ಒಂದು ಮಹಿಮೆಯ ಸ್ವರೂಪ ಅದು. ಈ ಒಂದು ಶರೀರದಲ್ಲಿರುವ ನಮಗೆ ಆತ್ಮಿಕ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ನಾವು ಆತ್ಮದಲ್ಲಿ ಪರಿಪಕ್ವರಾಗುವುದಕ್ಕೆ ನಾವು ವಾಕ್ಯಗಳನ್ನು ಧ್ಯಾನಿಸಬೇಕು, ಪ್ರಾರ್ಥನೆ ಮಾಡಬೇಕು ಆತನ ಸಂಗತಿಗಳನ್ನ ಧ್ಯಾನಿಸ್ಲಿಕ್ಕಾಗಿ. ಮತ್ತು ಏನೊಂದು 6ನೇ ಸಂಗತಿ, ಆತನ ಧ್ವನಿಯು ಜಲಪ್ರವಾಹದ ಘೋಷೆಯಂತಿತ್ತು. ಕೀರ್ತನೆ 29 3-5 ವಚನ ಓದಬಹುದು. ದೇವರ ಆ ಮಹಾಧ್ವನಿ ಆತನ ಜಲಪ್ರವಾಹದ ಘೋಷೆಯಂತಿರುವುದನ್ನು ನಾವಲ್ಲಿ ಕಾಣ್ತೇವೆ. ಕೀರ್ತನೆ 29 3-5 ವಚನಗಳು. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. 5ನೇ ವಚನ ತನಕ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ಲೆಂದು ಮುರಿದು ಬೀಳುತ್ತವೆ. ಸಾಕು ಬಿಡಿ. ಆತನ ಧ್ವನಿಗೆ ಸೃಷ್ಟಿಯೇ ಪ್ರತಿಕ್ರಿಯಿಸುವಷ್ಟು ಆ ಗಂಭೀರವಾದ ಜಲಪ್ರವಾಹದ ಘೋಷ. ಪ್ರಿಯರೇ, ಆ ಸೃಷ್ಟಿಕರ್ತನು ಕರ್ತನಾದ ಯೇಸು ಕ್ರಿಸ್ತನು ಅಂತಹ ಧ್ವನಿ ಇರುವವನು, ಅಂತಹ ಸ್ವರ ಇರುವವನು. ಜಲಪ್ರವಾಹದ ಘೋಷೆಯಂತೆ ದೇವದಾರು ಮರಗಳು ದಡಲಂತೆ ಬೀಳುವವು. ಇನ್ನು ಅನೇಕ ಸಂಗತಿಗಳುಂಟು 29ನೇ ಕೀರ್ತನೆಯಲ್ಲಿ. ಕರ್ತನಾದ ದೇವರ ಆ ಒಂದು ಶಬ್ದದ ಪ್ರತಿಕ್ರಿಯೆ ಏನು? ಆದರೆ ಶಿಲುಬೆಯಲ್ಲಿ ಆತನು ಒಂದು ಕಾಲಘಟ್ಟದಲ್ಲಿ, ಗೊಲ್ಗೋತ ಬೆಟ್ಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು
ಸ್ವರವು ತೆರೆಯಲಿಲ್ಲ, ದನಿ ಎತ್ತಲಿಲ್ಲ, ಮೌನಕ್ಕೆ ಶರಣಾದನು. ಪ್ರಿಯರೇ, ಅಂತಹ ಜಲಪ್ರವಾಹದ ಘೋಷೆಯಂತಿರುವಂತ ಸ್ವರ ಇರುವ ಸೃಷ್ಟಿಕರ್ತನು ತಗ್ಗಿಸಿಕೊಂಡನು, ಅಷ್ಟಾಗಿ ತಗ್ಗಿಸಿಕೊಂಡನು. ಪ್ರಿಯರೇ, ಆತನು ಮಾತನಾಡಲಿಲ್ಲ. ಉಣ್ಣೆ ಕತ್ತರಿಸುವವನ ಬಳಿಯಲ್ಲಿ ಕುರಿಯು ಯಾವ ರೀತಿ ಮೌನವನ್ನು ತಾಳುತ್ತೋ ಅಷ್ಟು ಮೌನವನ್ನು ತಾಳಿದನು. ಇದು ನಮ್ಮ ಹೃದಯವನ್ನು, ನಮ್ಮ ಮನಸ್ಸು ಕಲಕುವುದಿಲ್ಲವೇ? ಆತನ ಸನ್ನಿಧಿಯ ಭಾಗ್ಯ, ಆತನ ಮಹಿಮಾ ಸ್ವರೂಪ, ಇದೇ ಮಹಿಮಾ ಸ್ವರೂಪದಲ್ಲಿ ನಮ್ಮ ಕರ್ತನು ಪ್ರತ್ಯಕ್ಷನಾಗುನಾಗಿರ್ತಾನೆ. ಆತನ ಸನ್ನಿಧಿ ಹೀಗಿರುತ್ತದೆ. ಯೋಹಾನನಿಗೆ ಒಂದು ಎಕ್ಸಾಂಪಲ್ ಆಗಿ, ಒಂದು ದೃಷ್ಟಾಂತವಾಗಿ ತೋರಿಸಿದನು. ಆತನ ಧ್ವನಿ ಎಷ್ಟು ದೊಡ್ಡದು, ಆದರೂ ಆತನು ಮೌನಕ್ಕೆ ಶರಣಾದನು. ಕಾರಣ, ನಮ್ಮನ್ನು ಮರಣದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ಆತನು ಮರಣಕ್ಕೆ ಶರಣಾದನು. ಮರಣಾಧಿಕಾರಿಯಾದ ಸೈತಾನನನ್ನು ಮರಣದಿಂದಲೇ ಸೋಲಿಸುವುದಕ್ಕೋಸ್ಕರವಾಗಿ ಆತನು ಮರಣಕ್ಕೆ ಶರಣಾದನು. ಪ್ರಿಯರೇ, ಇದು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಆ ಮಹಾಯಜ್ಞ. ಬನ್ನಿ ಕೊನೆಯ ಅಂಶಕ್ಕೆ ಹೋಗೋಣ. 7ನೇ ವಿಷಯ, 7 ನಕ್ಷತ್ರಗಳು. ಏನು ಈ 7 ನಕ್ಷತ್ರ ಎಂಬುದಾಗಿ ಹೇಳುವಾಗ ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 20ನೇ ವಚನ 20. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ಆ 7 ಓದಿ ಫಿನಿಶ್ ಮಾಡಿ. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಇಲ್ಲಿ ದೀಪಸ್ತಂಭ ಅಂದರೆ ಸಭೆ, ವಿವರಿಸ್ತೇನೆಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ದೂತರು ಅಂದ್ರೆ ಯಾರು? ದೂತರು ಅಂದ್ರೆ ಇವರು ಪರಲೋಕದ ದೇವದೂತರ ಅಲ್ಲ. ಯಾಕಂದ್ರೆ ಪರಲೋಕದ ದೇವದೂತರಿಗೆ ಈ ಕಾರ್ಯವು ಒಪ್ಪಿಸಲ್ಪಡ್ಲಿಲ್ಲ. ಹಾಗಾದ್ರೆ ಈ ದೂತರಂದ್ರೆ ಯಾರು? ದೂತರು ಎಂಬುದಾಗಿ ಹೇಳುವಾಗ ಕಳುಹಿಸಲ್ಪಟ್ಟವರು ಎಂಬುದಾಗಿರುವಂತ ಅರ್ಥ, ಅಥವಾ ಪ್ರತಿನಿಧಿಗಳು. ಸಭೆ, ದೀಪಸ್ತಂಭವಂದ್ರೆ ಸಭೆ, ನಕ್ಷತ್ರ, ಆ ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ಯಾರು ಈ ದೂತರು ಎಂಬುದನ್ನ ನಾವು ನೋಡುವಾಗ ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ದಯಮಾಡಿ ಒಬ್ಬರು ತೆಗೆದು ನೋಡಿ. ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 3ನೇ ವಚನ. ಮತ್ತೊಬ್ಬರು ಮಲಾಕಿ ಗ್ರಂಥ 2ನೇ ಅಧ್ಯಾಯ 7ನೇ ವಚನ. ಮತ್ತೊಬ್ಬರು ಹಗ್ಗಾಯ ಗ್ರಂಥ 1ನೇ ಅಧ್ಯಾಯ 13ನೇ ವಚನ. ಒಂದು ವೇಳೆ ಎಲ್ಲವನ್ನ ಒಟ್ಟಿಗೆ ಒಂದ್ಸಾರಿ ಓದ್ತಾ ಇರಿ, ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ದೂತರು ಯಾರು ಎಂಬುದಾಗಿ. ಮೊದಲನೇದಾಗಿ ದಾನಿಯೇಲ ಗ್ರಂಥ 12:3. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಗಳು ನಕ್ಷತ್ರಗಳಂತೆ ಹೊಳೆಯುವರು. ಪ್ರೈಸ್ ದ ಲಾರ್ಡ್. ಎಂತಹ ಒಂದು ಪದವಿ! ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು ಅಂದ್ರೆ ಆ ಪ್ರಾತಿನಿಧ್ಯ ಹೊಂದಿರುವವರು, ಆ ಸಭೆಯ ಜವಾಬ್ದಾರಿಕೆ ಹೊಂದಿರುವವರು, ಆ ಸಭೆಯ ಮುಖ್ಯಸ್ಥರು. ಅದು ದೊಡ್ಡ ಪದವಿ. ಹಾಗಾಗಿ ದೂತರಿಗೆ ಬರೆ ಎಂಬುದಾಗಿ ಹೇಳುವುದನ್ನು ಕಾಣ್ತೇವೆ. ಮತ್ತು ಮಲಾಕಿ ಗ್ರಂಥ 2ನೇ ಅಧ್ಯಾಯ 7ನೇ ವಚನ. ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ತಕ್ಕದ್ದು ಸಾಕು, ಅಷ್ಟೇ ಸಾಕು. ಜ್ಞಾನಿಗಳು ದೇವರ ವಾಕ್ಯವನ್ನು ವಿವರಿಸಿ ಹೇಳುವುದನ್ನ ನೀವು ಕೇಳಿಸಿಕೊಳ್ಳತಕ್ಕದ್ದು. ಯಾಕಂದ್ರೆ ಅವರು ಯೆಹೋವನ ದೂತರು. ಯೆಹೋವನು ತಾನೇ ಅವರನ್ನು ಕಳಿಸಿರುವಂತದ್ದು. ಹಾಗಾಗಿ ಆ ವಾಕ್ಯ ತರುವಂತ ವ್ಯಕ್ತಿ ಆತನು ದೂತನೇ. ಹಗ್ಗಾಯ ಗ್ರಂಥ 1ನೇ ಅಧ್ಯಾಯ 13ನೇ ವಚನ. ಹಗ್ಗಾಯ ಗ್ರಂಥ 1ನೇ ಅಧ್ಯಾಯ 13ನೇ ವಚನ.
ಯೆಹೋವನ ದೂತನಾದ ಅಗಾಯನು ಇದನ್ನು ನೋಡಿ ಜನರಿಗೆ, ನಿಮ್ಮೊಂದಿಗೆ ಇದ್ದೇನೆ ಎಂದು ಯೆಹೋವನು ನುಡಿಯುತ್ತಾನೆ ಎಂಬುದನ್ನು ಯೆಹೋವನ ದೂತನಾಗಿಯೇ ಹೇಳಿದನು. ಸಾಕು ಸಿಸ್ಟರ್. ಪ್ರವಾದಿಗಳಲ್ಲಿ ಪೋಸ್ಟ್ ಎಕ್ಸಲಿಕ್ ಪ್ರಾಫಿಟ್ಸ್ ಅಲ್ಲಿ ಈ ಮೂವರು ಮಾತ್ರ ವಿಶಿಷ್ಟವಾಗಿರುವಂತವ್ರು. ಹಗ್ಗಾಯ, ಜಕರ್ಯ, ಮಲಾಕಿ. ಹಗ್ಗಾಯನು ಹೇಳುವಾಗ ಪ್ರಿಯರೇ, ಆತನು ಯೆಹೋವನ ದೂತನು, ನಿಮ್ಮೊಂದಿಗೆ ಇದ್ದೇನೆಂಬುದಾಗಿ ಆತನು ಹೇಳಿದನು. ಅದರಿಂದ ಪ್ರಿಯರೇ, 7 ನಕ್ಷತ್ರಗಳು ನಾವು ನೋಡುವಾಗ, ಆ ದೀಪ ಸ್ತಂಭಗಳು ನೋಡುವಾಗ, ಇದು ಎಲ್ಲದೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನು ಮಹಿಮಾ ಸ್ವರೂಪದಲ್ಲಿ ಬರುವಾಗ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಈ ಮಹಿಮೆಯ ಸ್ವರೂಪವನ್ನ ದರ್ಶಿಸಿ ಆತನ ಕಾಲಿಗೆ ಬಿದ್ದನು. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಈ 7 ಸಂಗತಿಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಜೀವಿತದಲ್ಲಿ ಆತನ ಚಿತ್ತಾನುಸಾರವಾಗಿ ನಡೆಯುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.